ಯಾಕೆ ಅಂತಂದರೆ ಜ್ವರದ ಬಗ್ಗೆ ಆಗಿದೆ. ಸೊ ಮುಖ ತೋರ್ಸೋಕ್ಕಾಗ್ತಿಲ್ಲ. ಸ್ವಲ್ಪ ಕ್ಲಿಯರ್ ಆದ್ಮೇಲೆ ತೋರಿಸ್ತೀನಿ, ಓಕೆನಾ. ಇವಾಗ ಹಂಗಾಗಿ ಸೊ ಶಾಪಿಂಗ್ ಎಲ್ಲ ಮಾಡ್ಕೊಬಂದ್ವಿ. ಚರಿ ಡೋಂಟ್ ಡಿಸ್ಟರ್ಬ್ ಮೀ, ಓಕೆ. ಇವಾಗ ನನಗೆ ನನ್ನ ಮಗಳಿಗೆ ಅಂತ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಏನೇನು ಶಾಪಿಂಗ್ ಮಾಡಿದ್ದೀನಿ ನಿಮಗೂ ತೋರಿಸ್ತೀನಿ. ನನ್ನ ಸೀರೆ ಯಾವ ಥರ ಇದೆ ಅಂತ ನಿಮಗೂ ತೋರಿಸ್ತೀನಿ, ಓಕೆನಾ. ಇವಾಗ ಫಸ್ಟು ಎಲ್ಲಿಂದ ತೋರಿಸೋದು ಎಲ್ಲ ಗುಡಿ ಹಾಕೊಬಿಟ್ಟಿದ್ದೀನಿ. ನಂದು, ನನ್ನ ಮಗಳದು, ಮತ್ತು ಸ್ವಲ್ಪ ನನ್ನ ಕಸಿನ್ಸ್ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು. ಸೊ ಹಂಗಾಗಿ ಬಟ್ಟೆ ತಗೊಂಡಿದ್ದು ಎಲ್ಲ ಗುಡಿ ಹಾಕೊಬಿಟ್ಟಿದ್ದೀನಿ. ಫಸ್ಟು ಎಲ್ಲಿಂದ ತೋರಿಸೋಣ, ಓಕೆ. ಮಕ್ಕಳು ಬಟ್ಟೆಯಿಂದ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ. ಇದೊಂದು ಡ್ರೆಸ್ಸು ನನ್ನ ದೊಡ್ಡ ಮಗಳು ಅಂದರೆ ನನ್ನ ಕಸಿನ್ ಮಗಳಿಗೆ. ಅವಳೇ ನಾನು ಫಸ್ಟ್ ಅಮ್ಮ ಅಂದಿದ್ದು. ಸೊ ಹಂಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ, ಕ್ಯೂಟಾಗಿ ಅಂದ್ಬಿಟ್ಟು ಈ ಡ್ರೆಸ್ ತೊಗೊಬಂದಿದ್ದೀನಿ. ನೋಡಿ, ಪಿಂಕು ಮತ್ತು ವೈಟ್ ಕಾಂಬಿನೇಷನ್ ಒಂಥರ ಕ್ಯೂಟಾಗಿದೆ, ಚೆನ್ನಾಗಿದೆ. ನನಗೇನು ಪರ್ಸನಲಿ ತುಂಬ ಇಷ್ಟ ಆಯಿತು. ಅವಳಿಗೂ ವೀಡಿಯೋ ಕಾಲ್ ಮಾಡಿದ್ದೆ. ಸೊ ಅವಳು ಇದೇ ತೊಗೊಬ ಅಂತ ಹೇಳಿದ್ದು, ಅದಕ್ಕೆ. ಸೊ ಹಂಗಾಗಿ ಇದೊಂದು ಡ್ರೆಸ್ ತೊಗೊಬಂದಿದ್ದೀನಿ. ಆಮೇಲೆ ನೆಕ್ಸ್ಟು ಇದೊಂದು ಡ್ರೆಸ್ ಸೂಟು. ಇದು ಫೋಲ್ಡ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇದೊಂದು ಜೊತೆ ಸೂಟು ಅವನಿಗೆ, ನನ್ನ ಮಗುಗೆ, ನನ್ನ ಮಗ ಅಂದರೆ ನಮ್ಮ ಕಸಿನ್ ಮಗನಿಗೆ ಇಶ್ಯೂಗೆ. ಇದು ನೋಡಿ ಹೇಗಿದೆ, ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿರಿ. ಮದುವೆಗೆ ಬಟ್ಟೆ ತಗೊಡ್ತಾ ಇರೋದು. ಇದು ಪ್ಯಾಂಟು ಅವ್ನ ಪ್ಯಾಂಟ್ ಅಷ್ಟು ತಾನೇ ಇದ್ದಾನೆ. ಪ್ಯಾಂಟ್ ಸ್ವಲ್ಪ ದೊಡ್ಡದಾಗುತ್ತೆ, ಬಟ್ ಆದರೆ ಈ ಕಡೆ ಎಲಾಸ್ಟಿಕ್ ಇದೆ, ಹಾಕ್ಕೋಬೋದು. ಸ್ವಲ್ಪ ಫೋಲ್ಡ್ ಮಾಡಿ ಹಾಕೋಬೇಕಷ್ಟೇ. ಅವರಿಬ್ಬರಿಗೆ ಬಟ್ಟೆ ಆಯಿತು. ಏಕೆಂದರೆ ಎಲ್ಲರಿಗೂ ಬಟ್ಟೆ ತಂದು, ಬಟ್ ಈಗ ಮಕ್ಕಳುಗಳಿಗೆ ನನಗೆ ಮಾತ್ರ ಬಟ್ಟೆ ತಂದಿರಲಿಲ್ಲ. ಸೊ ಹಂಗಾಗಿ ತಗೊಬಂದೆ. ಮತ್ತು ಇನ್ನೊಂದು ಇದು ಗಾಗ್ರ ಥರ ಚೆನ್ನಾಗಿದೆಯಲ್ಲ, ತುಂಬ ಇಷ್ಟ ಆಯಿತು ನನಗೆ. ಇದು ನನ್ನ ಮಗಳು ಸೈಜ್ ಕೇಳಿದೆ ಬಟ್ ನನ್ನ ಮಗಳಿಗೆ ಸೈಜ್ ಸಿಗಲಿಲ್ಲ. ಸೊ ಹಂಗಾಗಿ ದೊಡ್ಡಮ್ಮನ ಮಗಳಿಗೆ, ಅಣ್ಣನ ಮಗಳಿಗೆ ತೊಗೊಬಂದೆ ಇದನ್ನು. ಇದು ಕೆಳಗಡೆ ಮಿಡಿ ಪಿಕಾಕ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಗೈಸ್. ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ಹಂಗಾಗಿ ಅವರಿಗೆ ಇದನ್ನು ತೊಗೊಂಡ್ಬಂದೆ. ಅವರಿಗೆಲ್ಲ ವೀಡಿಯೋ ಕಾಲ್ ಮಾಡಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ತೋರಿಸ್ಬಿಟ್ಟು ತೊಗೊಂಡು ಫಸ್ಟು ನನಗೆ ಇಷ್ಟ ಆಗೋದನ್ನು ಫೈನಲ್ ಮಾಡಿಕೊಂಡು ಅವ್ರಿಗೆ ವೀಡಿಯೋ ಕಾಲ್ ಮಾಡಿದೆ, ಇಷ್ಟ ಆಗುತ್ತಾ ಅಂತ. ಸೊ ಅವರು ಇಷ್ಟ ಆಗುತ್ತೆ, ಚೆನ್ನಾಗಿದೆ ತೊಗೊಂಬ ಅಂತ ಅಂದರು. ಸೊ ಹಂಗಾಗಿ 3 ಜನಕ್ಕೆ ಇದನ್ನು ತೊಗೊಂಡ್ಬಂದೆ. ಆಮೇಲೆ ನೆಕ್ಸ್ಟು ನನ್ನ ಮಗಳಿಗೆ ಅಂತ ಇದನ್ನು ತೊಗೊಂಡ್ಬಂದೆ ಗೈಸ್. ಫ್ರಾಕ್ ಅಲ್ಲ, ಗಾಗ್ರ. ಈ ಥರ ಪಿಕಾಕ್ ಎಲ್ಲ ಇದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ನನ್ನ ಮಗಳಿಗೆ ಇಷ್ಟ ಅಲ್ವಾ ಮಗಳೇ? ಇದು ನೋಡಿ ಬಂದು ಇದೇನು ಮಗಳು ಮೂತಿ ಎಲ್ಲ ಅದ್ರ ಜೊತೆ ಮೇಘನ. ಇದು ನನಗೆ ತುಂಬ ಇಷ್ಟ ಆಯಿತು ಅಂತ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಹಂಗಾಗಿ ಇದನ್ನು ತೊಗೊಂಡ್ಬಂದೆ ನಾನು. ಅಲ್ಲಿ ನೋಡಿ ಹಾಕತ್ತೀನಿ ಅಂತ ಹಾಕತ್ತಾನೆ ಅವಳೆ ಗೈಸ್ ಆಲ್ರೆಡಿ. ಬೇಡ ಮೊದಲು ಮದ್ವೆಗೆ ಬೇಕು ಕೊಡಿ, ನೀವು ಆಟ ಆಡೋಗಿ ಹಾಕೋದ್ ಜೊತೆ. ಓಕೆ, ನನ್ನ ಮಗಳಿಗೆ ಜೊತೆ ತಗೊಬಂದೆ. ತುಂಬ ಇಷ್ಟ ಆಯಿತು, ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ಹಂಗಾಗಿ ಇದನ್ನು ತೊಗೊಬಂದಿದ್ದೀನಿ. ನನಗೆ ಇಷ್ಟ ಆಯಿತು ಅಂತ ತೊಗೊಬಂದೆ, ನನ್ನ ಮಗಳಿಗೂ ಇಷ್ಟ ಆಯಿತು. ಯಾವಾಗಲಾದ್ರೂ ಮದುವೆಗೆ ಹಾಕ್ಬೋದು ಅಂತ ತೊಗೊಬಂದೆ. ಅವಳಿಗೆ ಅಂತೂ ಮದುವೆಗೆ ಹೊಸ ಶಾಪಿಂಗ್ ಮಾಡಿಲ್ಲ ಗೈಸ್. ನಾನು ಸುಮಾರು ಶಾಪಿಂಗ್ ಮಾಡಿದ್ದೀನಿ. ಸೌಂಡ್ ಮಾಡಬೇಡಿ, ಶಾಪಿಂಗ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟು ಅದಾಯಿತು. ಇವತ್ತು ಇನ್ನೊಂದು ಅಲ್ಲಿ ಜೀನ್ಸ್ ನೋಡಿದಾಗ ಜೀನ್ಸ್ ತುಂಬ ಇಷ್ಟ ಆಯಿತು ನನ್ನ ಮಗಳಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಬಟ್ ಆದರೆ ಇದು ಒಂದು ಇಲ್ಲಿ ಅಂದ್ಬಿಟ್ಟು ತಗೊಂಡೆ. ಇದು ವೈಟ್ ಕಲರ್ ಬರುತ್ತೆ, ಸ್ಲೀವ್ ಈ ಥರ ಇದೆ ನೋಡಿ. ಈ ಥರ ಬೊಕ್ಕು ಥರ ಇದೆ, ಸ್ಲೀವ್ ಕಾಣಿಸ್ತಾ ಇದೆಯಾ? ಈ ಥರ ಬೊಕ್ಕು ಥರ ಇದೆ, ವೈಟ್ ಕಲರು. ಹೊಡಿತೀನಿ, ಡಿಸ್ಟರ್ಬ್ ಮಾಡಬೇಡಿ. ಇದ್ರ ಮೇಲೆ ಇದೊಂಥರ ಕೋಟ್ ಫ್ಯಾನ್ಸಿಯಾಗಿ ಬಂದಿದೆ. ಈ ಥರ ಕೋಟ್ ಈ ಥರ ಬಂದಿದೆ. ಇದು ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ. ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮನೆಗೆ ಬಂದಲ್ಲಿ ವೇರ್ ಮಾಡ್ಬಿಟ್ಟು ತೋರಿಸ್ತೀನಿ, ಹಾಕ್ತಿದ್ದೀನಿ. ಮತ್ತು ಇದರಿಂದ ಎಲಾಸ್ಟಿಕ್ ದಪ್ಪ, ಅದನ್ನು ಇಳಿಸ್ಕೋಬೋದು. ಮತ್ತು ಇದಕ್ಕೆ ಜೀನ್ಸು ತುಂಬ ಇಷ್ಟ ಆಯಿತು ನನಗೆ. ಜೀನ್ಸು ನನ್ನ ಮಗಳಿಗೆ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ತುಂಬ ಸಾಫ್ಟಾಗಿದೆ. ಜೀನ್ಸಲ್ಲಿ ಒರಟೊರಟಾಗಿರುತ್ತಲ್ಲ, ಆ ಥರ ಎಲ್ಲ ಇಲ್ಲ ನೋಡಿ. ತುಂಬ ಸಾಫ್ಟಾಗಿದೆ, ನನ್ನ ಮಗಳಿಗೆ ಕಂಫರ್ಟಬಲ್ ಆಗಿರುತ್ತೆ. ಈ ಥರ ಲೂಸ್ ಜೀನ್ಸು ಅಂದ್ಬಿಟ್ಟು ಈ ಥರ ಜೀನ್ಸ್ ಒಂದು ತೊಗೊಬಂದೆ ಇರಲಿ ಅಂತ. ಇಂದ ನೋಡಿ ಮದುವೆಲಿ ಬೀಗರುಡ್ದಲ್ಲೆಲ್ಲ ಇರುತ್ತೆ. ಕಿರಿಚ್ಬೇಡಿ, ವಿಡಿಯೋ ಮಾಡ್ತಾ ಇದ್ದೀನಿ ತಾನೆ. ಇರಿಟೇಟರ್ ಇದೊಂದು ಜೊತೆ ಹಾಕಕ್ಕೆ ಇರಲಿ ಅಂದ್ಬಿಟ್ಟು ತೊಗೊಬಂದೆ. ನಂಗೆ ತುಂಬ ಇಷ್ಟ ಆಯಿತು.
ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾಳೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ, ಯಾರು ಬೇಜಾರು ಮಾಡ್ಕೋಬೇಡಿ. ಅವಳಿಗೆ ಆಲ್ರೆಡಿ 2 ಜೊತೆ ಆಯಿತು. ಇವಾಗಂತೂ ಅವಳು ಎಂತ ಒಂದು 2-3 ತಿಂಗಳಿಂದ ನಂಗೆ ಲಂಗದೋಣಿ ಬೇಕು, ಚಿನ್ನಿಯಪ್ಪನ ಮದುವೆಗೆ ಲಂಗದೋಣಿ ಬೇಕು, ಮೂಗು ಡಾಬು ಬೈತಲೆ ಮತ್ತು ಸರ ಇದೆಲ್ಲ ಬೇಕು ಅಂತ ತುಂಬ ಇಂಪು ಕೊಡ್ತಿದ್ವಿ. ಸೊ ಹಂಗಾಗಿ ಏನು ಮಾಡಿದ್ದೀನಿ ಅಂತ ಅಂದರೆ, ಅದೇ ನಾನು ಮಾಡಿರೋ ತಪ್ಪ ನೀವು ಮಾಡೋಕ್ಕೆ ಹೋಗ್ಬೇಡಿ. ನಾನು ಏನು ಮಾಡಿದೆ ಅಂತಂದರೆ, ಎಲ್ಲ ಕಡೆ ಚಿಕ್ಕಪೇಟೆ ಎಲ್ಲ ಹುಟ್ಟಿದ್ವಿ, ಬಟ್ ನಮ್ಗೆ ಅಷ್ಟೊಂದು ಸಿಗಲಿಲ್ಲ. ಅಲ್ಲಿ ಲಂಗದೋಣಿ ಅಂತ ಸುದರ್ಶನ್ಗೆ ಹೋದ್ವಿ, ಲಾಸ್ಟಿಗೆಲ್ಲ ಲಂಗ ಬ್ಲೌಸ್ ಅಂತ ತಗೊಬಂದ್ವಿ. ಬಟ್ ಅದಕ್ಕೆ ಅಂತ ವೇರ್ ತಗೊಬರೋಕ್ಕೆ ಅಂತ ಹೋದ್ವಿ. ಬಟ್ ಅದರಲ್ಲಿ ಸುದರ್ಶನ್ ಬೇರೆ ಥರ ತಂದಿದ್ದೀವಿ, ಒಂದು ಫೋಟೋ ಇದ್ರೆ ಅಟ್ಯಾಚ್ ಮಾಡ್ತೀನಿ ನೋಡಿ. ಅದು ನಮಗೆ ನೈಟ್ ಹಾಕಿದಾಗ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಹಂಗಾಗಿ ಎಕ್ಸ್ಚೇಂಜ್ ಮಾಡ್ಕೊಬೇಡ ಅಂತ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಬಂದು ಈ ಥರ ಪೀಸ್ ತಂದಿದ್ದೀನಿ ರೇಷ್ಮೆದು ಸುದರ್ಶನಲ್ಲಿ. ಲಂಗದೋಣಿ ಹೊಲ್ಸೋಣ ಅಂತ ಇದಕ್ಕೆ ವೇಲ್ ತರಬೇಕು. ಬ್ಲೂ ಕಲರ್ ನೋಡಿ ಕಾಣಿಸ್ತಾ ಇದೆಯಾ, ಬೇಬಿ ಪಿಂಕ್ ಕಲರ್ ಇದೆ. ಡಿಸೈನ್ ಈ ಥರ ಇದೆ ನೋಡಿ. ನೋಡಿ ಇವಾಗ ಈ ಥರ ಇದೆ ಡಿಸೈನ್ ಫುಲ್ಲು. ಇದು ಬಾರ್ಡ್ರೂ ಚೆನ್ನಾಗಿದೆ. ಇದು ಹೋಗಿ ಸುದರ್ಶನಲ್ಲಿ ತೊಗೊಂಡ್ಬಂದ್ವಿ. ಆಮೇಲೆ ಇದಕ್ಕಿಂತ ಮುಂಚೆ ನಾನು ಫೋಟೋ ಅಟ್ಯಾಚ್ ಮಾಡಿದ್ದೀನಿ, ಅದಕ್ಕೊಂದು ವೇಲ್ ತೊಗೊಬಂದ್ವಿ ಕಟ್ ಪೀಸ್ ಥರ. ಅಲ್ಲಿರುತ್ತಲ್ಲ, ಅಲ್ಲಿಗೆ ವೇಲ್ ತಗೊಬಿಡೋಣ ಅಂತ ಹೋದ್ವಿ. ಅವ್ರು ನಮಗೆ ಹೆಂಗೆ ಮೋಸ ಮಾಡಿದ್ರು ಅಂತಲ್ಲ ಮೇಡಮ್, ಅವಳಿಗೆ 1.5 ಮೀಟ್ರ್ ಬೇಕಿತ್ತು, 1.5-2 ಮೀಟ್ರ್ ಬೇಕಿತ್ತು. ಅವ್ರೇನು ಮಾಡಿದ್ರು 2.5 ಮೀಟ್ರ್ ಇದೆ ಮೇಡಮ್, ಇದು 750 ರೂಪಾಯಿ ಪೀಸು, ಪರವಾಗಿಲ್ಲ, ಇದು ಕಟ್ ಪೀಸು ಇಷ್ಟೇ ಇರುತ್ತೆ, ಯಾರು ತಗೊಳಲ್ಲ, ನೀವು ತಗೊಳ್ಳಿ 500 ಕೊಟ್ಬಿಟ್ಟು ಅಂತ. ಅದು ನಾನು ಅಲ್ಲೇನು ಓಪನ್ ಮಾಡಿ ನೋಡಲಿ, ನಮ್ಮ ನೈಟ್ ಆಗಿತ್ತು ಆಲ್ರೆಡಿ, ಮಿಡ್ ನೈಟು. ಸೊ ಓಕೆನಾ, ಹಂಗೆ ಬ್ಯಾಗ್ ಇಸ್ಕೊಂಡು ಕೈಯೋ ಸ್ವಲ್ಪ ಬ್ಯಾಗ್ಗಳು ತುಂಬ ಇತ್ತು, ಹಂಗೆ ಇಸ್ಕೊಂಡು ಹಂಗೆ ಬಂದ್ಬಿಟ್ಟು ಮನೇಲಿ ಓಪನ್ ಮಾಡಿ ನೋಡಿದರೆ ಅದು 1.25 ಮೀಟ್ರೂ ಬರ್ತಿಲ್ಲ, ಮತ್ತು ಸೈಡಲ್ಲಿ ಡ್ಯಾಮೇಜ್ ಆಗಿದೆ. ನಾನು ಇದೇನಪ್ಪ ಹಿಂಗೆ ಮೋಸ ಹೋಗ್ಬಿಟ್ಟನಲ್ಲ ಗುರು, ಬಟ್ಟೆ ತಗೊಂಡು ಇಷ್ಟನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹಿಂಗೆಲ್ಲ ಆಗ್ಬಿಡ್ತಲ್ಲ, ನನಗೆ ಫೇಕ್ ಮಾಡಿದ್ರೆ ಮತ್ತೆ ಫೇಕ್ ಮಾಡಿದ್ರು ಅಂತ ಮಾರನೇ ಬೆಳಗ್ಗೆ ಹೋದೆ. ಏನು ಸರ್ ನೀವು ಈ ಥರ ಹಿಂಗೆ ಮಾಡಿದ್ರಲ್ಲ, ನೀವು 2.5 ಮೀಟ್ರ್ ಇದೆ, ತಗೊಳ್ಳಿ ಮೇಡಮ್ 500 ರೂಪಾಯಿ ಕೊಟ್ಟರೆ 1.25 ಮೀಟ್ರೂ ಇಲ್ವಲ್ಲ ಸರ್, ನಾನು ಮೆಸರ್ಮೆಂಟ್ ನೋಡಿದೆ, ಮತ್ತು ಡ್ಯಾಮೇಜ್ ಆಗಿರೋ ಪೀಸ್ ಕೊಟ್ಟಿದ್ರು ಅಂದರೆ ಅವ್ರಿಗೆ ಒಂಥರ ಉರಿನೂ ಸ್ಟಾರ್ಟ್ ಮಾಡ್ಬಿಟ್ಟು ಕೋಪ ಮಾಡ್ಕೊಂಡು, ಇಲ್ಲ ಮೇಡಮ್ ನೋಡಿ ನಾನು ಹೇಳಿದ್ದೆ ಎಷ್ಟು 1.5 ಮೀಟ್ರು ಅಷ್ಟೇ, ನಾನು ಹೇಳಿದ್ದು 1.25 ಮೀಟ್ರ್ ಒಂಥರ ಡ್ಯಾಮೇಜ್ ಆಗಿದೆ, 1 ಮೀಟ್ರ್ ನಾನು ದುಡ್ಡು ತೊಗೊಂಡಿದ್ದೀನಿ 500 ಹಂಗೆ ಹಿಂಗೆ ಅಂತ ವೇಲಿಂದು ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಯಾವ ವೇಲ್ ಅಂತಲ್ಲ ಲಂಗದೋಣಿಗೆ ಅಟ್ಯಾಚ್ ಮಾಡಿ ನಾನು ಎಕ್ಸ್ಚೇಂಜ್ ಮಾಡಿದೆ. ಅದನ್ನು ಎಕ್ಸ್ಚೇಂಜ್ ಮಾಡಿ ಅದು ಇದಕ್ಕೇ ಅಲ್ಲಿ ಫಸ್ಟ್ ಇತ್ತಂದಿದ್ದಲ್ಲ, ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ, ಆ ಲಂಗ ಬ್ಲೌಸಿಗೆ ಅದು ಸೂಟ್ ಆಗಿ ತಂದಿದ್ದೆ. ಅದನ್ನು ಸುದರ್ಶನ್ ಎಕ್ಸ್ಚೇಂಜ್ ಮಾಡಿ ಫಸ್ಟ್ ಇದು ಇವಾಗ ಪೀಸ್ ತೊಗೊಬಂದಿದ್ದೀನಿ. ಇದರಲ್ಲಿ ಲಂಗದೋಣಿ ಹೊಲ್ಸೋಣ ಅಂತ. ಇದು ರೇಷ್ಮೆದು, ಇದರಲ್ಲಿ ಲಂಗ ಹೊಲಿಸ್ಬಿಟ್ಟು ಲಂಗ ಬ್ಲೌಸ್ ಇದೆ, ಇದು ಸ್ಟಿಚ್ ಮಾಡಿಸ್ಬಿಟ್ಟು ಬ್ಲೂ ಕಲರ್ ಬೇಲೆ ಎಕ್ಸ್ಟ್ರಾ ತೊಗೋಬೇಕು ನಾನು. ಸೊ ಹಂಗಾಗಿ ಅವ್ರು ನಾವು ಅಮೌಂಟ್ ಕೊಡಲ್ಲ, ತೊಗೋಬೇಕು ಅಂತ ಅಂದಾಗ ಅವ್ರ ಹತ್ರನೇ ಇದೊಂದು ರೆಡ್ ಕಲರು ನೆಟ್ಟೆಡು, ಇದು ಸ್ವಲ್ಪ ಫ್ಯಾನ್ಸಿಯಾಗಿ ಕ್ರಾಪ್ ಟಾಪ್ ಥರ ಹೊಲ್ಸೋಣ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ರಿಸೆಪ್ಷನ್ಗೆ ಅಂದ್ಬಿಟ್ಟು ಇದನ್ನೊಂದು 3 ಮೀಟ್ರ್ ತೊಗೊಂಡಿದ್ದೀನಿ ನೋಡಿ ಲಂಗಕ್ಕೆ ಅಂತ. ಆಮೇಲೆ ಇದೊಂದು ಫುಲ್ ಸ್ಲೀವ್ ಹೊಲ್ಸೋಣ, ಟಾಪಿಗೆ ಮೇಗಡೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 1 ಮೀಟ್ರ್ ತೊಗೊಂಡಿದ್ದೀನಿ. 1 ಮೀಟ್ರಿಗೆ 750 ಬಿತ್ತು ಗೈಸ್ ನೋಡಿ. ಈ ಥರ ಡಿಸೈನ್ 1 ಮೀಟ್ರಿಗೆ 750 ಬಿತ್ತು. ಬಟ್ ಇದು ಹೊಲಿಯೋಕ್ಕೆಲ್ಲ ಜಾಸ್ತಿ ಆಗುತ್ತೆ, ಕೊಡಬೇಕು. ಬಟ್ ಚೆನ್ನಾಗಿ ಕಾಣಬೇಕು ಔಟ್ಫಿಟ್ಟು ಅಂತ ಅಂದರೆ ಕೊಡಲೇಬೇಕಲ್ಲ. ಸೊ ಹಂಗಾಗಿ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನನ್ನ ಮಗಳಿಗೆ. ಬಟ್ ನಂಗೆ ಈಗಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಫಸ್ಟ್ ಇದನ್ನೆಲ್ಲ ಸ್ಟಿಚ್ ಮಾಡಿ ನೋಡ್ತೀನಿ, ಬಟ್ ಚೆನ್ನಾಗಿ ಕಾಣಿಸ್ತು ಅಂತ ಅಂದರೆ ಸುಮ್ಮನೆ ಆಗ್ತೀನಿ. ಚೆನ್ನಾಗಿ ಕಾಣಿಸ್ತಿಲ್ಲ ಅವಳಿಗೆ ಅಂತ ಅಂದರೆ ಮತ್ತೆ ಇದು ವೇಸ್ಟ್ ಆದರೂ ಪರವಾಗಿಲ್ಲ, ನೋಡಿ ರಿಸೆಪ್ಷನಿಗೆ ಗೌನ್ ಥರನೋ ಇಲ್ಲ ಏನಾದ್ರು ಫ್ರಾಕ್ ಥರನೋ ತಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸಲ ಊರಿಗೆ ಹೋಗಿದ್ದೀನಿ, ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಅಂತ ಓಕೆನಾ. ಬಟ್ ಇಷ್ಟು ನನ್ನ ಮಗಳಿಗೆ ಆಯಿತು. ಎಷ್ಟು ನನ್ನ ಮಗಳು ಇದೊಂದು ಜೊತೆ, ಅದೊಂದು 2 ಜೊತೆ, ಅದೊಂದು 3 ಜೊತೆ, ಅಲ್ಲೊಂದು 4 ಜೊತೆ ಆಯಿತು ಗೈಸ್ ನನ್ನ ಮಗಳಿಗೇನೆ. ಬಟ್ ಅಲ್ಲಿ ಊರಲ್ಲೂ ಇದೆ. ಇಷ್ಟು ಮಕ್ಕಳದೆಲ್ಲ ಮುಗೀತು. ಆಮೇಲೆ ಇದೇನು ಮತ್ತು ಸುದರ್ಶನಲ್ಲೇ ಇಲ್ಲಿ ನೋಡಿ ಚಿಕ್ಕಪೇಟೆ ಸುದರ್ಶನಲ್ಲೇ ನನಗೆ ಅಲ್ಲಿ ನೋಡ್ತಿದ್ದಲ್ಲ ಅವಳಿಗೆ ಅವಾಗ. ಸೊ ಹಂಗಾಗಿ ನನಗೆ ಒಂದು ಜೀನ್ಸು ಟಾಪು ಮತ್ತು ಇಷ್ಟ ಆಯಿತು. ಸೊ ಹಂಗಾಗಿ ಒಂದು ಜೀನ್ಸು ಟಾಪು ತಗೊಬರೋಣ ಅಂದ್ಬಿಟ್ಟು ತಗೊಬಂದು ಇಷ್ಟ ಆಯಿತು. ಇದು ಇನ್ನೂ ನೆಸೆಸಿಟಿ ಇರಲಿಲ್ಲ, ಬಟ್ ತುಂಬ ಇಷ್ಟ ಆಯಿತು. ಇದು 400 ಟಾಪು, ತುಂಬ ಇಷ್ಟ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಬ್ರ್ಯಾಂಡೆಡ್. ಬಟ್ ಇದು 400 ಅಂತ ಅಂತಾರೆ, ಬಟ್ ಇದು ತುಂಬ ಚೆನ್ನಾಗಿದೆ ಗೈಸ್. ನನಗೆ ಟಾಪು ತುಂಬ ಇಷ್ಟ ಆಯ್ತಲ್ಲ, ವೇರ್ ಮಾಡ್ಬಿಟ್ಟು ನೋಡಿದೆ. ಸೊ ಹಂಗಾಗಿ ಇದೊಂದು ಟಾಪ್ ತೊಗೊಂಡ್ಬಂದೆ ಸುದರ್ಶನಲ್ಲಿ. ಬಟ್ ಕಾಸ್ಟ್ಲಿ, ಬಟ್ ಆದರೆ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗೈಸ್. ಸೊ ಹಂಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇದೆ, ಎಲ್ಲದನ್ನು ಡಿಸ್ಕೌಂಟು ಅದು ಇದು ಅಂತ ಏನಿಲ್ಲ. ಬಟ್ ಆದರೆ ಕ್ವಾಲಿಟಿ ವೈಸ್ ಮಾತ್ರ ಎಲ್ಲೂ ಕಾಂಪ್ರಮೈಸ್ ಆಗೋಂಗಿಲ್ಲ. ಆ ಥರ ಕ್ವಾಲಿಟೀಸ್ ಇರುತ್ತೆ ಮತ್ತು ಸುದರ್ಶನಲ್ಲಿ ಮಾತ್ರ. ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಇದಂತೂ ಜೀನ್ಸು ತುಂಬ ಸಾಫ್ಟಾಗಿದೆ. ಇದು ಸಾಫ್ಟ್ನೆಸ್ ನೋಡೇ ನಂಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಹತ್ರ ಈ ಥರ ಒಂದು ಜೀನ್ಸ್ ಇರಲಿಲ್ಲ, ಬೂಟ್ ಕಟ್ ಜೀನ್ಸ್. ಸೊ ಹಂಗಾಗಿ ಇದೊಂದು ಜೀನ್ಸ್ ತೊಗೊಬಂದೆ ನಾನು. ನೋಡಿ ಫುಲ್ ಲೆಂತ್ ಈ ಥರ ಇದೆ, ಇದು ಈ ಥರ ಇದೆ. ಹೈ ವೇಸ್ಟೆಡ್ ಜೀನ್ಸು ನನ್ನ ಹತ್ರ. ಹೈ ವೇಸ್ಟೆಡ್ ಜೀನ್ಸ್ ಒಂಚೂರು ಒಂದು ಇರಲಿಲ್ಲ. ಸೊ ಇಲ್ಲೊಂದು ಪ್ಯಾಕೆಟ್ ಬಂದಿದೆ ನೋಡಿ, ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ
ಇದೊಂದು ಜೀನ್ಸು ಮತ್ತು ಅದೊಂದು ಟಾಪು ತಗೊಬಂದೆ. ಸ್ವಲ್ಪ ಲೂಸ್ ಆಗುತ್ತೆ, ಬೆಲ್ಟ್ ತೊಗೋಬೇಕು. ಬಟ್ ಆದರೆ ನನ್ನ ಸೈಜ್ ಸ್ವಲ್ಪ ಇನ್ನೊಂದು ಚಿಕ್ಕ ಸೈಜ್ ಸಿಗಲಿಲ್ಲ. ಸೊ ಬೆಲ್ಟ್ ಹಾಕೊಂಡು ಮ್ಯಾನೇಜ್ ಮಾಡ್ಕೊಳ್ಳೋಣ, ಏನಾಗಲ್ಲ ಅಂದ್ಬಿಟ್ಟು ಇಟ್ಕೊಬಂದೆ ಗೈಸ್. ನಮಗೆ ಇಷ್ಟ ಆಗೋದಾಗ ತಗೊಬಂದ್ಬಿಡ್ಬೇಕು. ಮತ್ತೆ ಇನ್ನೊಂದ್ಸಲ ತಗೋತೀನಿ ಅಂತ ಹೋದಾಗ ಅದು ಆಗಲ್ಲ. ಸೊ ಹಂಗೆ ಮಾತಾಡಬೇಡಿ, ಗಲಾಟೆ ಮಾಡೋಂಗಿಲ್ಲ, ಸೌಂಡ್ ಕೇಳೋಂಗಿಲ್ಲ. ಇದೊಂದು ತೊಗೊಂಡ್ಬಂದೆ. ಆಮೇಲೆ ನೆಕ್ಸ್ಟು ಸೀರೆ ತೋರಿಸ್ಬಿಡ್ತೀನಿ. ಸೀರೆ ಆದ್ಮೇಲೆ ನನ್ನ ಮಗಳಿಗೆ ಲಂಗ ದಾವಣಿಗೆ ಏನೇನು ಮ್ಯಾಚಿಂಗ್ ತೊಗೊಂಡ್ಬಂದೆ ಅಂತ ಲಾಸ್ಟಿಗೆ ತೋರಿಸ್ತೀನಿ, ಓಕೆನಾ? ಆಮೇಲೆ ನೆಕ್ಸ್ಟು ಇದೊಂದು ಸ್ಯಾರಿ, ರೆಸ್ಟ್ ಆರೆಂಜ್ ಕಲರ್ ಸ್ಯಾರಿ ನೋಡಿ ಗೈಸ್, ಚೆನ್ನಾಗಿದೆಯಾ? ರೆಸ್ಟ್ ಆರೆಂಜ್ ಕಲರ್ ಸ್ಯಾರಿ. ಇದು ದಾರಗೆ ಅಂತ ತೊಗೊಬಂದಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು ನೋಡಿ, ಚೆನ್ನಾಗಿ ಕಾಣಿಸ್ತೀವಿ. ಇನ್ನೂ ಇದನ್ನೆಲ್ಲ ರೆಡಿ ಆಗ್ತೀವಲ್ಲ, ಮದುವೆಗೆ ರೆಡಿ ಆದಾಗ ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಗೈಸ್. ನೋಡಿ ಈ ಥರ ಡಿಸೈನ್ ಮಧ್ಯೆ ಮಧ್ಯೆ ಒಂದು ಬೂಟ ಬಂದಿದೆ. ಇದು ಬೆಂಟೆಕ್ಸ್ ಬಾರ್ಡ್ರು, ಚೆನ್ನಾಗಿದೆಯಾ? ಪರ್ಸ್ನಲಿ ನನಗೂ ತುಂಬ ಇಷ್ಟ ಆಯಿತು. ಇವಾಗೆಲ್ಲ ರೆಸ್ಟಾರೆಂಟೇ ವೈರಲ್ ಆಗಿರೋದು ಎಲ್ಲ ಕಡೆ. ಎಲ್ಲರ ಹತ್ರನೂ ರೆಸ್ಟಾರೆಂಟ್ ಸ್ಯಾರಿ ಅವ್ರ ಕಬೋರ್ಡಲ್ಲಿ ಒಂದು ಇದ್ದೇ ಇರುತ್ತೆ. ಬಟ್ ನನ್ನ ಹತ್ರ ಮಾತ್ರ ಆರೆಂಜ್ ಇತ್ತು. ಬಟ್ ಈ ಥರ ರೆಸ್ಟಾರೆಂಟು ಬೆಂಟೆಕ್ಸ್ ಬಾರ್ಡ್ರಲ್ಲಿ ಇರಲಿಲ್ಲ. ಸೊ ಹಂಗಾಗಿ ಇದೊಂದು ಸ್ಯಾರಿ ದಾರೆಗೆ ಆಗುತ್ತೆ ಅಂದ್ಬಿಟ್ಟು ಇದೊಂದು ಸ್ಯಾರಿ ತೊಗೊಂಡ್ಬಂದೆ. ಮತ್ತು ಇನ್ನೊಂದು 2 ಸ್ಯಾರಿ ಮೈಸೂರು ಸಿಲ್ಕು ಮತ್ತು ಇನ್ನೊಂದು ಸ್ಯಾರಿ ತೊಗೊಂಡಿದ್ದೀನಿ. ಬಟ್ ಅದನ್ನು ಸ್ಟಿಚ್ ಮಾಡೋಕೆ ಹಾಕಿದ್ದೀನಿ ಗೈಸ್. ಅದು ಬಂದಾಗ ನಾನು ನಿಮಗೆ ತೋರಿಸ್ತೀನಿ, ವೀಡಿಯೋ ಮಾಡ್ತೀನಿ, ಓಕೆನಾ? ಅದನ್ನು ಬ್ಲೌಸ್ ಇಸ್ಕೊಬಂದಿಲ್ಲ. ಇನ್ವಿಟೇಷನ್ ಕೊಡೋಕೆ ಹೋಗ್ತೀವಲ್ಲ, ಅವಾಗ ಬ್ಲೌಸ್ ತೊಗೊಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಬಟ್ ಇದೊಂದು ಸ್ಯಾರಿ. ನೆಕ್ಸ್ಟು ಸ್ಯಾರಿ ತೋರಿಸ್ಕೊಡ್ತೀನಿ, ಓಕೆನಾ? ಇದೊಂದು ತುಂಬ ಹುಡುಕಿ ತೊಗೊಂಡು ಸ್ಯಾರಿ ಇದೊಂದು ಗೈಸ್. ನೋಡಿ ಡಿಸೈನ್ ಕಾಣಿಸ್ತಾ ಇದೆಯಾ? ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಸ್ಯಾರಿ. ನಂಗೆ ರೆಡ್ಡೇ ಬೇಕಿತ್ತು ಮತ್ತು ಆರೆಂಜೇ ಬೇಕಿತ್ತು. ಸೊ ಹಂಗಾಗಿ ನಂಗೆ ರೆಡ್ ಕಲರ್ ಸಿಕ್ತು, ತುಂಬ ಇಷ್ಟ ಆಯಿತು. ಅಂದರೆ ನಂಗೆ ಸೆಲ್ಫಲ್ಲೇ ಬೇಕಿತ್ತು. ಸೊ ಹಂಗಾಗಿ ಸೆಲ್ಫಲ್ಲೇ ತೊಗೊಂಬಂದೆ ಗೈಸ್. ನನಗೇನು ತುಂಬ ಇಷ್ಟ ಆಯ್ತು. ಇವೆರಡು ಸ್ಯಾರಿ ನೋಡಿ, ಇದನ್ನ ಈ ಕಡೆ ಹಾಕೋತೀನಿ, ಓಕೆನಾ? ನೋಡಿ ಇವೆರಡು ಸ್ಯಾರಿ, ಇದು ದಾರೆಗೆ, ಇದು ರಿಸೆಪ್ಷನ್ಗೆ. ನೋಡಿ ಚೆನ್ನಾಗಿದೆಯಾ ಸೀರೆ? ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್, ಓಕೆನಾ? ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಹೇಳಿ. ನನ್ನ ತಮ್ಮನ ಮದುವೆ ಸ್ಯಾರಿಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ನನಗೆ ಅಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು 2 ಸ್ಯಾರಿನೂ. ಸೊ ಹಂಗಾಗಿ ಇದಂತೂ ಫುಲ್ ಸೆಲ್ಫಲ್ಲೇ ಬಂದಿದ್ದು. ತುಂಬ ಅಂಗಡಿ ಹುಡುಕಿದ್ವಿ, ಓಕೆನಾ? ಚಿಕ್ಕಪೇಟೆ ಹುಡುಕಿ ಲಾಸ್ಟ್ ನಂಗೆ ಸಿಗೋದೇ ಇಲ್ವೇನೋ, ಯಾವುದೋ ಒಂದು ತಗೊಳ್ಳೇಬೇಕು ಅನಿವಾರ್ಯ ಅಂತ ಅಂದ್ಕೊಂಡೆ. ಬಟ್ ಫೈನಲಿ ನನಗೆ ಈ ಸ್ಯಾರಿ ಸಿಕ್ತು ನೋಡಿ. ಬಾರ್ಡ್ರ್ ಮಾತ್ರ ತುಂಬ ಚೆನ್ನಾಗಿದೆ ಸೆಲ್ಫಲ್ಲಿ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು. ಇಷ್ಟು ಸ್ಯಾರಿ, ಫುಲ್ ಸ್ಯಾರಿ ಬಂದಿದೆ ಈ ಥರ. ತುಂಬ ಇಷ್ಟ ಆಯಿತು. ಇದೊಂದು ಸ್ಯಾರಿ ತೊಗೊಂಬಂದೆ, ರಿಸೆಪ್ಷನಿಗೆ ಅಂತ ತೊಗೊಬಂದಿದ್ದೀನಿ ಸ್ಯಾರಿನ. ನನಗೆ ತುಂಬ ಇಷ್ಟ ಆಯಿತು 2 ಸ್ಯಾರಿನೂ ನನ್ನ ಸ್ಯಾರಿ. ಆಮೇಲೆ ಇದಕ್ಕೆ ಪೇಟಿಕೋಟು ಇನ್ನೇನು ಶೇಪ್ ಪೇರ್ ತೊಗೊಬಂದೆ, ರೆಡ್ ಕಲರ್. ಆಮೇಲೆ ರೆಡಿ ಬ್ಲೌಸೇ ತೊಗೊಬಂದೆ ಗೈಸ್. ಇನ್ನು ನನಗೆ ಟೈಮ್ ಇಲ್ಲ ಸೊ ಸ್ಟಿಚ್ ಮಾಡ್ಸೋಕ್ಕೆ. ಸೊ ಹಂಗಾಗಿ ಇವಾಗ ಊರಲ್ಲಿ ಹೋಗಿ ಸ್ಟಿಚ್ ಮಾಡ್ತಾರೆ ಯಾರು ಅಂದ್ಬಿಟ್ಟು ರೆಡಿ ಬ್ಲೌಸೇ ತೊಗೊಬಂದೆ. ಈ ಥರ ಇದೆ ಸ್ಲೀವ್ ನೋಡಿ, ಈ ಥರ ಮಾಡಿದ್ದಾರೆ. ಬ್ಲೌಸ್ ಈ ಥರ ರೆಡಿಯಾಗಿದೆ. ರೆಡಿ ಬ್ಲೌಸ್ ತೊಗೊಂಡೆ. ಚೆನ್ನಾಗಿದೆಯಾ? ಹೇಗೆ ಕಾಣಿಸ್ತಾ ಇದೆ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆ? ಇದು ಸ್ಲೀವ್ ಈ ಥರ ಫುಲ್ಲು ಸಿಂಪಲ್ಲಾಗಿ ಇರಲಿ ಅಂತ. ಯಾಕೆಂದರೆ ಸ್ಯಾರಿ ತುಂಬ ಗ್ರ್ಯಾಂಡ್ ಆಗಿದೆ, ಸೀರೆನೂ ಬ್ಲೌಸು ಗ್ರ್ಯಾಂಡ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಥರ ನೋಡಿ. ಈ ಥರ ಸ್ಟಿಚ್ ಎಲ್ಲ ರೆಡಿದು. ಇದನ್ನು ಸ್ಟಿಚ್ ಮಾಡಿಸ್ಬೇಕು ಅನ್ಸೋ, ಸ್ವಲ್ಪ ಲೂಸ್ ಆಗುತ್ತೆ. ಬಟ್ ನಂಗೆ ತುಂಬ ಇಷ್ಟ ಆಯಿತು ಮತ್ತು ವರ್ತ್ ಅಂತ ಅನ್ನಿಸ್ತು ನೋಡಿ. ಹತ್ರದಿಂದ ತೋರಿಸ್ತೀನಿ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನನಗೇನೋ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಬ್ಲೌಸ್. ನನ್ನ ಬ್ಲೌಸು ರೆಡಿಯಾಗಿದೆ, ಸೀರೆನೂ ರೆಡಿಯಾಗಿದೆ. ಇದು ಆರೆಂಜ್ ಕಲರಿಗೆ ಅದಕ್ಕೆ ವರ್ಕ್ ಮಾಡಿಸೋದು ಹೆಂಗೋ ಟೈಮ್ ಇಲ್ಲ ಅದಕ್ಕೊಂದು ರೆಡಿ ತಗೊಳ್ಳೋದ ಏನೋ ನೋಡ್ತೀನಿ. ಸೊ ಹಂಗಾಗಿ ನನ್ನ ಸ್ಯಾರಿ ಮತ್ತು ಇದೆಲ್ಲ ಮುಗೀತು. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ಯಾರಿ ಮತ್ತು ನನ್ನ ಮಕ್ಕಳು ಬಟ್ಟೆ ಎಲ್ಲ. ಇನ್ನು ನನ್ನ ಮಗಳು ಸ್ಟಿಚ್ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನನ್ನ ಮಗಳು ಯಾವ ಥರ ರೆಡಿ ಆಯಿತು ಅಂತ. ನನ್ನ ಸೀರೆ ಮಾತ್ರ ಇವಾಗ ರಫಕ್ಕೆ ತೋರಿಸ್ತಾ ಇದ್ದೀನಿ. ಇವಾಗ ಅದಕ್ಕೂ ಬ್ಲೌಸ್ ರೆಡಿ ಆಗಿಲ್ಲ. ರೆಡಿ ಆದಮೇಲೆ ಯಾವ ಥರ ರೆಡಿ ಮಾಡಿಸ್ದೆ ಬ್ಲೌಸ್ ಒಂದು ತೋರಿಸ್ತೀನಿ. ಮತ್ತು ಇನ್ನೊಂದು ಮೈಸೂರು ಸಿಲ್ಕ್ ಇದೆ, ಇನ್ನೊಂದು ಸ್ಯಾರಿ ಇದೆ, ಅದನ್ನು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಎರಡೂ. ಅವು ಸ್ಟಿಚಿಂಗ್ ಬ್ಲೌಸ್ ರೆಡಿ ಆದಮೇಲೆ ಸ್ಯಾರಿ ಯಾವ ಥರ ಇದೆ ಅಂತ ಏನು ಎತ್ತ ಅಂತ ತೋರಿಸ್ತೀನಿ, ಓಕೆನಾ ಗೈಸ್?